ಹಲೋ ವ್ಯೂವರ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, BA 5th ಸೆಮಿಸ್ಟರ್ ಪೇಪರ್ 1 ಇತಿಹಾಸ ವರ್ಗಕ್ಕೆ ತಮಗೆ ಸ್ವಾಗತ. I welcome the BA 5th semester students for the history session of paper 1. ಹಿಂದಿನ ಕ್ಲಾಸ್ನಲ್ಲಿ ನಾವು ರಾಬರ್ಟ್ ಕ್ಲೈವ್ನ ಬಗ್ಗೆ ವಿಷಯ ನೋಡ್ತಾ ಇದ್ವಿ. ಅದರಲ್ಲಿ ರಾಬರ್ಟ್ ಕ್ಲೈವ್ನ ಎರಡನೇ ಅವಧಿಯಲ್ಲಿ ಅವನು ಬಂದ ನಂತರ ಮಾಡಿದಂಥ ಮೊದಲನೇ ಸಾಧನೆ ಅಂದರೆ ಅಲಹಾಬಾದ್ ಒಪ್ಪಂದ. ದ ಟ್ರೀಟಿ ಆಫ್ ಅಲಹಾಬಾದ್ ವಾಸ್ ಒನ್ ಆಫ್ ದ landmark or his achievement in the second term, the Robert Clive's achievement. So which concluded the Buxar battle. And what we find is Sujauddaulah, the Nawab of Oudh, and Shah Alam the second, they became subordinate to the British. ಎರಡನೇ ಶಾ ಆಲಂ ಮೊಘಲ ಚಕ್ರವರ್ತಿ ಆಗಲಿ ಅಥವಾ ಔಧದ ನವಾಬ ಸುಜಾವುದ್ದೌಲಾ ಇವರು ಬ್ರಿಟಿಷರ ಅವಲಂಬಿತ ನಾಯಕರಾದರು. And again we have Mir Jafar as the Nawab of Bengal, who was also mere a puppet in the hands of the British. ಬಂಗಾಳದಲ್ಲಿ ಕೂಡ ನಾವು ನೋಡ್ತೀವಿ ಮೀರ್ ಜಾಫರ್ ನವಾಬನಾದ, ಇವನು ಕೂಡ ಬ್ರಿಟಿಷರ ಕೈಯಲ್ಲಿ ಸೂತ್ರದ ಗೊಂಬೆ ಆಗಿದ್ದ. So like this we find almost the battle of Buxar laid a foundation here for the political power of the British in India. ಭಾರತದಲ್ಲಿ ಭದ್ರವಾದ ಬ್ರಿಟಿಷರ ಆಳ್ವಿಕೆಗೆ ಬುನಾದಿ ನೀಡಿದ್ದೇ ಬಕ್ಸಾರ್ ಕದನ. ಅದಕ್ಕೆ ಹೇಳ್ತಾರೆ ಪ್ಲಾಸಿಯಲ್ಲಿ ಪಡೆದಂಥ ಅವರ ವಿಜಯ ಅದು ಕೊನೆಯಾಗಿದ್ದು ಬಕ್ಸಾರ್ದಲ್ಲಿ. ದ ವಿಕ್ಟ್ರಿ ದೇ ಹ್ಯಾಡ್ ಇನ್ ಬ್ಯಾಟಲ್ ಆಫ್ ಪ್ಲಾಸಿ ಎಂಡೆಡ್ ಆಟ್ ಬಕ್ಸಾರ್. ಅಂದರೆ ಅಲ್ಲಿ ಸ್ಥಾಪನೆ ಆಯಿತು, ಇಲ್ಲಿ ಭದ್ರತೆ ದೊರಕಿತು. ನಾವು ಹಿಯರ್ ದ ನೆಕ್ಸ್ಟ್ ಸ್ಟೆಪ್ ಆಫ್ Clive was to see the consolidation of the British power at Bengal. ಬಂಗಾಳದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಭದ್ರಪಡಿಸಿಕೊಳ್ಳುವುದು. Now look at here, mainly he was concentrating on one main territory or the province, that is Bengal, here instead of the other parts. ಬೇರೆ ಭಾಗಗಳಿಗಿಂತ ಬಂಗಾಳದಲ್ಲಿ ತಮ್ಮ ಅಧಿಕಾರ ಭದ್ರಪಡಿಸಲು ಅವನು ಮುಂದೆ ಈ ಒಂದಾಗಿದ್ದಾನೆ. So that was his mainly the intention. Now 1765, after the treaty of Allahabad ಒಪ್ಪಂದದ ನಂತರ, as you know that here Shah Alam the second had granted the British the Diwani rights of Bengal, Bihar and Orissa. 1765 ಅಲಹಾಬಾದ್ ಒಪ್ಪಂದದಿಂದ ಬ್ರಿಟಿಷರಿಗೆ ಎರಡನೇ ಶಾ ಆಲಂ, ಮೊಘಲ ಚಕ್ರವರ್ತಿಯಾದ ಎರಡನೇ ಶಾ ಆಲಂದಿಂದ ದಿವಾನಿ ಹಕ್ಕುಗಳು ದೊರಕಿದ್ದವು. ದಟ್ ಈಸ್ ದ ಕಲೆಕ್ಷನ್ ಆಫ್ ದ ರೆವಿನ್ಯೂ ಆಫ್ ದ ಬೆಂಗಾಲ್ ಪ್ರಾವಿನ್ಸ್, ವಿಚ್ ಇನ್ಕ್ಲೂಡೆಡ್ ಬಿಹಾರ್, ಒರಿಸ್ಸಾ ಆ್ಯಂಡ್ ಬೆಂಗಾಲ್. ಬಂಗಾಲ್, ಒರಿಸ್ಸಾ, ಬಿಹಾರ್ ಇವೆಲ್ಲ ಸೇರಿ ಅದರ ಕಂದಾಯ ಸಂಗ್ರಹಣೆ ಜವಾಬ್ದಾರಿ ಈಸ್ಟ್ ಇಂಡಿಯಾ ಕಂಪನಿಗೆ ಬಂತು. ಸೊ ಇಟ್ ವಾಸ್ ಅನ್ ಎಕನಾಮಿಕ್ ಗೇನ್ ಟು ದ ಬ್ರಿಟಿಷ್. ಬ್ರಿಟಿಷರಿಗೆ ಒಂದು ಆರ್ಥಿಕ ಲಾಭವಾಯಿತು. Now, politically they wanted here a stability in Bengal. ಆರ್ಥಿಕವಾಗಿ ಏನೋ ಈ ಒಂದು ಕಂದಾಯ ಬಂದ ಕಾರಣದಿಂದಾಗಿ ಲಾಭ ಆಯಿತು, ಆದರೆ ಇನ್ನೊಂದು ಕಡೆ ರಾಜಕೀಯವಾಗಿ ಅವರಿಗೆ ಭದ್ರತೆ ಅವಶ್ಯಕತೆ ಇತ್ತು. ಸೊ ಪೊಲಿಟಿಕಲಿ ದೇ ವಾಂಟೆಡ್ ಟು ಎಸ್ಟಾಬ್ಲಿಷ್ ದೇರ್ ಪವರ್. ರಾಜಕೀಯವಾಗಿ ತಮ್ಮ ಅಧಿಕಾರ ಸ್ಥಾಪನೆ ಮಾಡುವುದಾಗಿತ್ತು ಬ್ರಿಟಿಷರಿಗೆ. ಸೊ ಫಾರ್ ದ್ಯಾಟ್ ಪರ್ಪಸ್ ಹಿಯರ್ ಕ್ಲೈವ್ ಥಾಟ್ ಆಫ್ here a policy which came to be popularly called as the dual government. ಬ್ರಿಟಿಷರ ಅಧಿಕಾರವನ್ನು, ರಾಜಕೀಯವಾಗಿ ಅವರ ಅಧಿಕಾರವನ್ನು ಭದ್ರಪಡಿಸಲು ಅಲ್ಲಿ ಕ್ಲೈವ್ನು ಅಳವಡಿಸಿದಂಥ ನೀತಿ ಅಂದರೆ ದ್ವಿಮುಖ ಸರ್ಕಾರ. ದ ಡ್ಯುವೆಲ್ ಗೌರ್ಮೆಂಟ್ ಇನ್ ಬೆಂಗಾಲ್ 1765, 1765ರಲ್ಲಿ ದ್ವಿಮುಖ ಸರ್ಕಾರವನ್ನು ಬಂಗಾಳದಲ್ಲಿ ಸ್ಥಾಪನೆ ಮಾಡಿದ್ದು ರಾಬರ್ಟ್ ಕ್ಲೈವ್. Now what was this dual government? Before we go to that, ಆ ವಿಷಯ ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ, now we had seen earlier that Plassey was in favor of the British, Buxar was in the favor of British. Now why Clive could not establish the direct rule on Bengal? ಬಂಗಾಳದ ಮೇಲೆ ನೇರವಾದ ಹಿಡಿತ ಯಾಕೆ ಸ್ಥಾಪಿಸಲಿಲ್ಲ ಅಂದರೆ ಕ್ಲೈವ್? ಪ್ಲಾಸಿಯಲ್ಲಿ ವಿಜಯ ಸಿಕ್ಕಿತ್ತು ಅವರಿಗೆ, ಬಕ್ಸಾರ್ನಲ್ಲಿ ವಿಜಯ ಆಗಿತ್ತು, ಆದರೆ ನೇರವಾಗಿ ಯಾಕೆ ಅವರು ಅಧಿಕಾರ ಸ್ಥಾಪನೆ ಮಾಡಲಿಲ್ಲ? ವೈ ದೇ ಡಿಡ್ ನಾಟ್ ಗೋ ಫಾರ್
here the direct rule in Bengal. Why they continued the rule of Nawab? ನವಾಬನ ಆಳ್ವಿಕೆ ಯಾಕೆ ಮುಂದುವರಿಸಿದರು? This is the question that has to be answered first. As I told you, this will be for 5 marks. ಇದನ್ನು 5 ಅಂಕದ ಪ್ರಶ್ನೆಗೆ ಕೇಳ್ತಾರೆ ನಿಮಗೆ. ದ್ವಿಮುಖ ಸರ್ಕಾರ, the dual government, the rule of the two, ಇಬ್ಬರ ಆಳ್ವಿಕೆ. ಹಾಗಾದರೆ ಯಾಕೆ ಈ ಥರದ ವ್ಯವಸ್ಥೆ ತಂದವನು? Why he brought this arrangement in Bengal? Why he could have taken the direct rule? ನೇರವಾದ ಆಳ್ವಿಕೆ ವಹಿಸಿಕೊಳ್ಳಬಹುದಾಗಿತ್ತು. But why? As Robert Clive thought, if the direct rule established in Bengal, ಬಂಗಾಳದಲ್ಲಿ ನೇರ ಆಳ್ವಿಕೆ ಸ್ಥಾಪನೆ ಆಗಿದ್ರೆ there may be a lot of opposition. ಅದಕ್ಕೆ ಸಾಕಷ್ಟು ವಿರೋಧ ಬರಬಹುದಾಗಿತ್ತು. The people would have raised the revolt against the foreign rule. ವಿದೇಶಿ ಆಳ್ವಿಕೆ ವಿರುದ್ಧ ಜನರು ಅಲ್ಲಿ ಪ್ರತಿಭಟನೆ ಮಾಡಬಹುದಾಗಿತ್ತು. So that would give the strength again to the Nawab. ನವಾಬನಿಗೆ ಅದು ಮತ್ತಿಷ್ಟು ಈ ಒಂದು ಶಕ್ತಿಯನ್ನು ನೀಡುವುದು, ಅವನನ್ನು ಬಲಶಾಲಿಯಾಗಿ ಮಾಡುವುದು. So that was what they did not want it. The people, they thought that people might support the Nawab and they may rise against the British. This was one aspect. And Clive knew that here, if the people raised the opposition, here Britishers or the company did not have that large army to suppress them. ಎರಡನೇ ವಿಷಯ ಅಂದರೆ, ಒಂದು ವೇಳೆ ಜನರ ದಂಗೆ ಇದ್ದರೆ ಅಲ್ಲಿ ಕಂಪನಿ ಬಳಿ ಅಷ್ಟೊಂದು ವಿಶಾಲವಾದ ಸೈನ್ಯ ಇರಲಿಲ್ಲ ಈ ದಂಗೆಯನ್ನು ಅಡಗಿಸುವುದು. ದಿಸ್ ವಾಸ್ ನೋನ್ ಟು ಕ್ಲೈವ್. ಕ್ಲೈವ್ನಿಗೆ ಇದು ಮೊದಲಿಗೆ ವಿಚಾರ ತಿಳಿದಿತ್ತು. ಆ್ಯಂಡ್ ಅನದರ್ ಆಸ್ಪೆಕ್ಟ್ ವೈ ಹಿ ವೆಂಟ್ ಫಾರ್ ದಿಸ್ ಸಿಸ್ಟಮ್, ಈ ವ್ಯವಸ್ಥೆಗೆ ಯಾಕೆ ಅವನಿಗೆ ಒಂದು ವಿಚಾರ ಮಾಡಿ ಇದನ್ನು ತಂದದ್ದಂದರೆ, ಇನ್ನೊಂದು ಮುಖ್ಯವಾದಂದರೆ ಹಿಯರ್ ಅಗೇನ್ ದಿಸ್ ವುಡ್ ಬಿ ಅನ್ ಅಪರ್ಚುನಿಟಿ ಫಾರ್ ದ ಫ್ರೆಂಚ್ ಆ್ಯಂಡ್ ದ ಡಚ್ ಟು ಇಂಟರ್ಫಿಯರ್ ಇನ್ ಬೆಂಗಾಲ್ ಮ್ಯಾಟರ್ಸ್. ಮತ್ತೆ ಯುರೋಪಿಯನ್ನರಾದಂಥ ವಿದೇಶಿಯರಾದಂಥ ಫ್ರೆಂಚರು ಮತ್ತು ಡಚ್ಚರಿಗೆ ಮತ್ತೆ ಬಂಗಾಳದ ಈ ಒಂದು ವಿಷಯದಲ್ಲಿ ಹಸ್ತಾಪನೆ ಮಾಡಲು ಅವಕಾಶ, ಪ್ರವೇಶ ಮಾಡಲು ಅವಕಾಶ. ಇಟ್ ಈಸ್ ಹಿಯರ್ ಎನ್ ಎಂಟ್ರಿ ಫಾರ್ ದಿ ಯುರೋಪಿಯನ್ಸ್ ಒನ್ಸ್ ಅಗೇನ್. ಸೊ ಇಟ್ ಈಸ್ ಜಸ್ಟ್ ಇಫ್ ಡೈರೆಕ್ಟ್ ರೂಲ್ ಈಸ್ ಇಂಟ್ರಡ್ಯೂಸ್ಡ್ ಇನ್ ಬೆಂಗಾಲ್, ಅದೇನು ದೊಡ್ಡದಿರಲಿಲ್ಲ ಅವನಿಗೆ, ಈ ಒಂದು ಕ್ಲೈಂಟ್ಗೆ ಅದನ್ನು ನೇರವಾಗಿ ಅವನು ಸ್ಥಾಪನೆ ಮಾಡಬಹುದಾಗಿತ್ತು. ಇಟ್ ವಾಸ್ ನಾಟ್ ಎ ಹಿಯರ್ ಡಿಫಿಕಲ್ಟ್ ಫಾರ್ ಹಿಮ್. ಹಿ ವುಡ್ ಹ್ಯಾವ್ ಡನ್ ಇಟ್, ಬಟ್ he thought of what will be the consequences. So this was establishing the direct rule was inviting the trouble of the Europeans, inviting the opposition of the people. ಜನರ ಪ್ರತಿಭಟನೆಯನ್ನು ಎದುರಿಸುವುದು ಒಂದು ಕಡೆ, ಇನ್ನೊಂದು ಕಡೆ ಯುರೋಪಿಯನ್ನರ ಸಮಸ್ಯೆಯನ್ನು ಎದುರಿಸುವುದು, ತೊಂದರೆಯನ್ನು ಎದುರಿಸುವುದು. ಹೀಗಾಗಿ ಕ್ಲೈವ್ ಇನ್ ಆರ್ಡರ್ ಟು ಅವಾಯ್ಡ್ ದಿಸ್, ಈ ವ್ಯವಸ್ಥೆ ತರೋದು, ಇನ್ನೊಂದಂದರೆ ಇದನ್ನು ಎರಡು ಆ ಯುರೋಪಿಯನ್ನರನ್ನು ದೂರ ಇಡೋದು, ಜನರನ್ನು ಈ ಒಂದು ಅಲ್ಲೇ ತೋರಿಕೆಗಾಗಿ ನವಾಬನ ಆಳ್ವಿಕೆ ಇದೆ ಅಂತ ಹೇಳಿ ತೋರಿಸುವುದು ಅವರ ಉದ್ದೇಶವಾಗಿತ್ತು. ಸೊ ದಿಸ್ ವಾಸ್ ದ ಸಿಸ್ಟಮ್ ಹಿಯರ್ ಆ್ಯಂಡ್ ದ್ಯಾಟ್ ಹಿಯರ್ ಇನ್ 1765 ದ ಡ್ಯುಯಲ್ ಗೌರ್ಮೆಂಟ್ ವಾಸ್ ಇಂಟ್ರಡ್ಯೂಸ್ಡ್. ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದ. ಸೊ ಅಕಾರ್ಡಿಂಗ್ ಟು ದಿಸ್ ಡ್ಯುಯಲ್ ಗೌರ್ಮೆಂಟ್ ಹಿಯರ್ ಹಿ ಮೇಡ್ ಎ ಟ್ರೀಟಿ ವಿತ್ ದ ನವಾಬ್ ಮೀರ್ ಜಾಫರ್. ಮೀರ್ ಜಾಫರ್ನು ಕೂಡ ಒಪ್ಪಂದ ಮಾಡಿಕೊಂಡ. ಏನಂದರೆ, ಸೊ ದ ಎಂಟೈರ್ the military power of Bengal and the defensive matters will be henceforth looked after by the British. ಅದಕ್ಕೆ ನಿಜಾಮತ್ ಅಧಿಕಾರಗಳು ಅಂತ ಹೇಳ್ತಾರೆ. ಇನ್ನು ಮುಂದೆ ನಿಜಾಮತ್ ಅಧಿಕಾರಗಳು, ಸೈನ್ಯ ಈ ಒಂದು ಅಧಿಕಾರ, ಸೈನ್ಯ ಬಲ ಮತ್ತು ಬಂಗಾಳದ ರಕ್ಷಣೆ, ಅದರ ಸುರಕ್ಷತೆ ಇನ್ನು ಮುಂದೆ ಕಂಪನಿಯ ಹೊಣೆಯಾಗಿದೆ. ಆ್ಯಂಡ್ ಇನ್ ರಿಟರ್ನ್ annually 50 lakhs will be paid to the Nawab. ಇದಕ್ಕೆ ಇದೇ ಪರಿಹಾರವಾಗಿ ಪ್ರತಿ ವರ್ಷ ಅಲ್ಲೇ ನವಾಬನಿಗೆ 50 ಲಕ್ಷ ರೂಪಾಯಿಯನ್ನು ನೀಡಲಾಗುವುದು. ಇದು ಮೊದಲನೇ ಕಾರಣ. ಸೊ ಮಿಲಿಟರಿ ಪವರ್ ಕೇಮ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಬ್ರಿಟಿಷ್. ದ ರೆವಿನ್ಯೂ ಪವರ್ಸ್ ವೇರ್ ಆಲ್ರೆಡಿ, ಎಕನಾಮಿಕ್ ಆಸ್ಪೆಕ್ಟ್ ವಾಸ್ ದೇರ್, ನಾವು ದ ಯರ್ ಮಿಲಿಟರಿ ಪವರ್ ವಾಸ್ ದೇರ್. ಒಂದು ಕಡೆ ಸೈನ್ಯ ಬಲ ಇತ್ತು, ಇನ್ನೊಂದು ಕಡೆ ಆರ್ಥಿಕ ಭದ್ರತೆ ಬಂದಿತ್ತು, ಆರ್ಥಿಕ ಲಾಭ ಆಗ್ತಾ ಇತ್ತು. ಸೊ ಎಕನಾಮಿಕ್ power was there and military power both now came into the hands of the British. ಇವು ಎರಡು ಬ್ರಿಟಿಷರ ಕೈಯಲ್ಲಿ ಬಂದವು. And the Nawab was only nominal head here of the civil administration. ಆ ನಾಗರಿಕ ಆಡಳಿತದ ಕೇವಲ ಅವನ ಹೆಸರಿಗೆ ಮಾತ್ರ ನವಾಬನಾಗಿದ್ದನು. In reality he did not have any power. If he wanted to take any decision, he has to make an inquiry with the British. ಅವನು ಏನೇ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಇಲ್ಲೇ ಬ್ರಿಟಿಷರ ಕೂಡ ಈ ಒಂದು ಚರ್ಚೆ ಮಾಡಬೇಕಾಗ್ತಾ ಇತ್ತು. ಅದಕ್ಕೆ ಹೆಸರಿಗೆ, ತೋರಿಕೆಗೆ ಮಾತ್ರ ಅವನು ನವಾಬನಾಗಿದ್ದಾನೆ. ಹಿ ವಾಸ್ ಓನ್ಲಿ ಫಾರ್ ದ ನೇಮ್ ಪರ್ಪಸ್. ಹಿ ಡಿಡ್ ನಾಟ್ ಹ್ಯಾವ್ ಎನಿ ಪವರ್ಸ್.
Civil administration was vested to show to the people that still the Nawab was ruling. Nawabನ ಆಳ್ವಿಕೆನೇ ಇದೆ. That is what they created an atmosphere. So the people were under the impression that here the Nawab rule is there. Nawabನ ಆಳ್ವಿಕೆನೇ ಇದೆ and he is the head of the state. But in reality he was just a puppet in the hands of the British. ಆದರೆ ನಿಜವಾಗ್ಲೂ ನವಾಬ್ ಏನಿದೆ ಬ್ರಿಟಿಷರ ಕೈಯಲ್ಲಿ ಕೈಗೊಂಬೆ ಆಗಿದ್ದಾನೆ. ಮಿಲಿಟರಿ ಆ್ಯಂಡ್ ರೆವಿನ್ಯೂ ಪವರ್ಸ್ ವೇರ್ ವಿತ್ ದ ಕಂಪನಿ. ಸೈನ್ಯ ಮತ್ತು ಕಂದಾಯ ಅಧಿಕಾರಗಳೇನಿದ್ದವು ಅದು ಕಂಪನಿಯ ಕೈಯಲ್ಲಿತ್ತು. ಸೊ ಇಟ್ ವಾಸ್ ದ ರೂಲ್ ಆಫ್ ದ ಟೂ. ಆನ್ ಒನ್ ಸೈಡ್ ಕಂಪನಿ ಆ್ಯಂಡ್ ಆನ್ ಒನ್ ಸೈಡ್ ದ ನವಾಬ್. So in Bengal we had this arrangement made by Clive in 1765 which is called as the dual government, ದ್ವಿಮುಖ ಸರ್ಕಾರ ಅಂತ ಹೇಳ್ತಾರೆ. So even in the collection of the revenue ಅವರಿಗೆ ಕಂದಾಯ ಅಧಿಕಾರ ಸಿಕ್ಕಿತ್ತು, ದಿವಾನಿ ಹಕ್ಕುಗಳು ಸಿಕ್ಕಿತ್ತು. ಆ ಕಂದಾಯವನ್ನು ಸಂಗ್ರಹ ಮಾಡುವಂಥ ಅಧಿಕಾರಿಗಳೇನಿದ್ರು ಅವರೆಲ್ಲ ಭಾರತೀಯರೇ ಇದ್ರು. ಅಂದರೆ ಜನರಿಗೆ ಏನು ಅನಿಸ್ಬೇಕಂದ್ರೆ ನವಾಬನ ಪರವಾಗಿ ಇವರು ಸಂಗ್ರಹಣೆ ಮಾಡ್ತಾ ಇದ್ದಾರೆ. So what the people must be under the impression that these officers are collecting on behalf of the Nawab. So Indian officers were appointed to collect the revenue. The main revenue collectors were Chitaguppi and Reza Khan. Reza Khan ಮತ್ತು Chitaguppi ಇವರು ಮುಖ್ಯ ಕಂದಾಯ ಸಂಗ್ರಹಕರಾಗಿದ್ದರು. They were mainly Indians. So people here felt that they were being ruled by Nawab and these two are collecting the revenue on behalf of the Nawab. In reality, they were the servants of the company. Chitaguppi, Reza Khan, ಇವರ ಕಂಪನಿಯ ಸೇವಕರಾಗಿದ್ದರು. ಕಂಪನಿ ಪರವಾಗಿ ಅವರು ಕಂದಾಯನ ಸಂಗ್ರಹ ಮಾಡ್ತಾ ಇದ್ದರು, ಅದನ್ನು ಕಂಪನಿಗೆ ಸಲ್ಲಿಸ್ತಾ ಇದ್ದರು. ದಿಸ್ ವಾಸ್ ದ ಅರೇಂಜ್ಮೆಂಟ್ ದಟ್ ವಾಸ್ ಮೇಡ್. ಈ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಸೊ ಕ್ಲೈವ್ ಇಂಟ್ರಡ್ಯೂಸ್ಡ್ ದಿಸ್ ಡ್ಯುಯಲ್ ಗೌರ್ಮೆಂಟ್ 1765. ಇಟ್ ಈಸ್ ಟು ದ ಬೆಂಗಾಲ್ ಪ್ರಾವಿನ್ಸ್. ಬಂಗಾಲ್ ಪ್ರಾಂತಕ್ಕೆ ಅವನ ತಂದದ್ದು 1765ರಲ್ಲಿ. ಸೊ ದಿಸ್ ಸಿಸ್ಟಮ್ ವರ್ಕ್ಡ್ ಅಪ್ ಟು 1772. 1772ರವರೆಗೂ ಈ ವ್ಯವಸ್ಥೆ ಇತ್ತು. ಅಪ್ ಟು 1772 here this system was there. Now what was the impact of this? ಇದರ ಪರಿಣಾಮ ಏನಾಯಿತು? ದ ಇಂಪ್ಯಾಕ್ಟ್ ಕೊನೆಯದಾಗಿ ಅದರ ಈ ಒಂದು ಪರಿಣಾಮ ಹೇಳಬೇಕಾದ್ರೆ ಪ್ರಭಾವ ಹೇಳಬೇಕು. ಯು ಶುಡ್ ಟೆಲ್ ಅಬೌಟ್ ದ ರಿಸಲ್ಟ್ ಆಫ್ ದಿಸ್ ಡ್ಯುಯಲ್ ಗೌರ್ಮೆಂಟ್. ಸೊ ದ ಡ್ಯುಯಲ್ ಗೌರ್ಮೆಂಟ್ ಹಿಯರ್ ಬ್ರಾಟ್ ಎ ಡಿಸ್ಆರ್ಡರ್ ಇನ್ ಬೆಂಗಾಲ್. ಅಲ್ಲಿ ಬಂಗಾಳದಲ್ಲಿ ಪೂರ್ಣ ರಾಜಕೀಯದಲ್ಲಿ ಒಂದು ಅಸ್ತವ್ಯಸ್ತ ಪರಿಸ್ಥಿತಿ ಬಂದಿತ್ತು. There was complete disorder in the political field of Bengal because of the dual government. So what we find is here the company officials who were having the military and the revenue powers, they never bothered about the administration of Bengal. ಬಂಗಾಳದ ಆಡಳಿತದ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳಲಿಲ್ಲ. ಅವ್ರದ್ದೇನಿತ್ತು ಸೈನ್ಯ ಮತ್ತು ಕಂದಾಯ ಸಂಗ್ರಹಣೆ, ಅದಕ್ಕೆ ಮಾತ್ರ ಅವರು ಸೀಮಿತವಾಗಿತ್ತು. ಆಡಳಿತದ ಬಗ್ಗೆ ಅವರು ಹೆಚ್ಚಿನ ಗಮನ ಕೊಡಲಿಲ್ಲ. They never did. And the Nawab, as he was a mere puppet, he was not having any powers, he neglected the administration. ನವಾಬ ಇನ್ನೊಂದು ಕಡೆ ಕೈಗೊಂಬೆ ಆಗಿದ್ದ ಬ್ರಿಟಿಷರದು, ಹೀಗಾಗಿ ಅವನಿಗೆ ಯಾವ ಅಧಿಕಾರ ಇರಲಿಲ್ಲ, ಅವನ ಆಡಳಿತ ನಿರ್ಲಕ್ಷ್ಯ ಮಾಡಿದರು. ಇದಕ್ಕೆ ಬಲಿಯಾದವರು ಯಾರು? ದ ಪೀಪಲ್. Who is the victim for this dual government? Is the people of Bengal. They suffered a lot. Complete disorder was there in Bengal. ಬಂಗಾಳದಲ್ಲಿ ಪೂರ್ಣ ಅಸ್ತವ್ಯಸ್ತ ಪರಿಸ್ಥಿತಿ ಬಂದಿತ್ತು. The Bengal became completely a ground of disorder. We find the company officials became more corrupt during the time of dual government. ದ್ವಿಮುಖ ಸರ್ಕಾರದ ಕಾಲದಲ್ಲಿ ನಾವು ನೋಡ್ತೀವಿ, ಕಂಪನಿ ಕೆಲಸಗಾರರು ಹೆಚ್ಚಿನ ಈ ಒಂದು ಭ್ರಷ್ಟ ಅಧಿಕಾರಿಗಳಾದರು. They became more corrupt minded. ಆ ಭ್ರಷ್ಟಾಚಾರ ಈ ಒಂದು ಹೆಚ್ಚಿಗೆ ಆಯಿತು ಈ ಒಂದು ದ್ವಿಮುಖ ಸರ್ಕಾರದ ಕಾಲದಲ್ಲಿ. And we find there was a lot of despotism, oppression, suppression, exploitation of the people there. ಜನರ ಮೇಲೆ ಸಾಕಷ್ಟು ದಬ್ಬಾಳಿಕೆ ಆಯಿತು, ಸುಲಿಗೆ ಆಯಿತು ಈ ಸಂದರ್ಭದಲ್ಲಿ. Mainly we find the Indian peasantry class of Bengal suffered a lot. ಬಂಗಾಳದ ರೈತ ವರ್ಗ ಸಾಕಷ್ಟು ಈ ಸಮಯದಲ್ಲಿ ನಷ್ಟವನ್ನು ಕಂಡಿತು, ಸುಲಿಗೆ ಆಯಿತು. ಈ ರೀತಿಯಾಗಿ ನಾವು ನೋಡ್ತೀವಿ ಪೂರ್ಣ ಅಸ್ತವ್ಯಸ್ತ ಪರಿಸ್ಥಿತಿ. There was complete disorder. The complete disorder. It so happened the
Company servants even neglected the company trade and they involved in their personal trade and they became rich. ಕಂಪ್ನಿ ಕೆಲಸ ಎಷ್ಟು ಮಟ್ಟಿಗೆ ಅಂದರೆ ಕಂಪ್ನಿ ಕೆಲಸವನ್ನು ಬಿಟ್ಟರು ಅವರು. ಕಂಪ್ನಿ ವ್ಯಾಪಾರದ ಬಗ್ಗೆ ಯಾವುದೇ ಗಮನ ಹರಿಸಲಿಲ್ಲ. ಕಂಪ್ನಿ ಕೆಲಸದ ಬಗ್ಗೆ ಯಾರು ಕಂಪ್ನಿ ಇವಾಗ ಅಲ್ಲೇ ಗಮನ ಹರಿಸಲಿಲ್ಲ. ತಮ್ಮ ಸ್ವಂತ ವ್ಯಾಪಾರ ನಡೆಸಿದ ಅವರು ಶ್ರೀಮಂತರಾದರು. ದೇ ಬಿಕೇಮ್ ವೆರಿ ರಿಚ್. ಸೊ ವಾಟ್ ವಿ ಫೈಂಡ್ ಇಸ್ there were economic problems even in the company. ಕಂಪನಿಯಲ್ಲಿ ಕೂಡ ಈ ಒಂದು ಆರ್ಥಿಕ ಸಮಸ್ಯೆಗಳು ಹುಟ್ಟಿಕೊಂಡವು. The economic problems cropped up in the company there. ಕಂಪನಿಯಲ್ಲಿ ಆರ್ಥಿಕ ಸಮಸ್ಯೆಗಳು ಉದ್ಭವ ಆದವು. The company was running in loss. ನಷ್ಟದಲ್ಲಿ ಕಂಪನಿ ಅನುಭವಿಸ್ತಾ ಇತ್ತು. The Nawab also what we find was unable to pay here the money for the people, the mainly for the company. ನವಾಬನಿಂದ ಕೂಡ ಅವರಿಗೆ ಈ ಒಂದು ಅಲ್ಲಿ ನಿರೀಕ್ಷೆ ಇತ್ತು, ಅದು ಕೂಡ ಈ ಒಂದು ಅಸಮಾಧಾನವಾಯಿತು. ಸೊ ಬಿಕಾಸ್ ಹಿ ವಾಸ್ ಆಲ್ಸೋ ಎಕನಾಮಿಕಲಿ ಮೇನ್ಲಿ ಸಫರಿಂಗ್. ಆರ್ಥಿಕವಾಗಿ ಅಲ್ಲಿ ಕೂಡ ನಾವು ನೋಡ್ತೀವಿ ನಷ್ಟ ಅನುಭವಿಸ್ತಾ ಇದ್ರು. ದಸ್ತಕ್ಸ್ ಕಂಟಿನ್ಯೂಡ್, ದಸ್ತಕದ ಈ ಒಂದು ದುರುಪಯೋಗ ಮುಂದುವರಿಯಿತು. ಸೊ ಕಂಪ್ಲೀಟ್ಲಿ ಡಿಸ್ಆರ್ಡರ್ ಕೇಮ್ ಇನ್ ಬೆಂಗಾಲ್. ಬಂಗಾಳದಲ್ಲಿ ಪೂರ್ಣ ಅಸ್ತವ್ಯಸ್ತ ಪರಿಸ್ಥಿತಿ ಬಂತು. ಸೊ ಬಟ್ however it was after the departure of Clive we find this condition. 1767 Robert Clive here returned back. 1767ರಲ್ಲಿ ರಾಬರ್ಟ್ ಕ್ಲೈವ್ ಹಿಂದೆ ತಿರುಗಿತು. ನಂತರ ಈ ರೀತಿಯಾದಂಥ ಅಲ್ಲೇ ವ್ಯವಸ್ಥೆ ಬಂದದ್ದು ಅಥವಾ ಈ ಸ್ಥಿತಿ ಬಂದದ್ದು ಬಂಗಾಳಕ್ಕೆ. ಸೊ ಲೇಟರ್ ಅಂಡರ್ ಮೇನ್ಲಿ ವಿ ಹ್ಯಾವ್ ದ ವೆರ್ಲೆಸ್ಟ್ ಆ್ಯಂಡ್ ಕಾರ್ಟಿಯರ್. ಸೊ ವೆರ್ಲೆಸ್ಟ್ ಆ್ಯಂಡ್ ಕಾರ್ಟಿಯರ್ ಕೇಮ್ ಆಸ್ ದಿ ಗವರ್ನರ್ಸ್ whose period saw a lot of disorder and the dual government was a completely failure. ದ್ವಿಮುಖ ಸರ್ಕಾರ ಪೂರ್ಣ ವಿಫಲವಾಯಿತು. ಅಲ್ಲೇ ಪೂರ್ಣ ಅಸ್ತವ್ಯಸ್ತ ಪರಿಸ್ಥಿತಿ ಬಂತು. ನಾವು ಹಿಯರ್ ಇಟ್ ವಾಸ್ ಅಟ್ ದಿಸ್ ಜಂಕ್ಷನ್, ಈ ಸಮಯದಲ್ಲಿ 1772 ವಿ ಫೈಂಡ್ ವಾರನ್ ಹೇಸ್ಟಿಂಗ್ಸ್ ಬಿಕೇಮ್ ದ ಗವರ್ನರ್ ಆಫ್ ಬೆಂಗಾಲ್. ವಾರನ್ ಹೇಸ್ಟಿಂಗ್ಸ್ನ ಬಂಗಾಳದ ಗವರ್ನರ್ ಆಗಿದ್ದರು 1772. 1772 he became the governor of Bengal. Now what we find is this dual government here, the first administrative policy of the British here had a lot of defects. ಬ್ರಿಟಿಷರ ಒಂದು ಬಂಗಾಳದಲ್ಲಿ ಏನು ಅವರ ಮೊದಲ ಪ್ರಯೋಗವಾಗಿತ್ತು ಆಡಳಿತ ಕ್ಷೇತ್ರದಲ್ಲಿ, ಅದರಲ್ಲಿ ಸಾಕಷ್ಟು ದೋಷಗಳಿತ್ತು. ಆ್ಯಂಡ್ ಹಿಯರ್ ಟು ಸೆಟ್ ರೈಟ್ ದಿಸ್, ಇದನ್ನು ಸರಿಗೊಳಿಸಲು, ಟು ಸೆಟ್ ರೈಟ್ ದಿಸ್ ದ ಡೈರೆಕ್ಟ್ ರೂಲ್ ಆಫ್ ದ ಬ್ರಿಟಿಷ್ ಈಸ್ ರಿಕ್ವೈರ್ಡ್. ಬ್ರಿಟಿಷರ ನೇರ ಆಳ್ವಿಕೆ ಅವಶ್ಯಕತೆ. ಸೊ ದಿಸ್ ವಾಸ್ ವಾಟ್ ಇಟ್ ವಾಸ್ ಥಾಟ್ ಆ್ಯಂಡ್ ವಾರನ್ ಹೇಸ್ಟಿಂಗ್ಸ್ ಅಬಾಲಿಷ್ಡ್ ದ ಡ್ಯುಯಲ್ ಗೌರ್ಮೆಂಟ್ ಇನ್ 1772. 1772ರಲ್ಲಿ ವಾರನ್ ಹೇಸ್ಟಿಂಗ್ಸ್ ದ್ವಿಮುಖ ಸರ್ಕಾರ ರದ್ದುಗೊಳಿಸಿದ. So immediately after coming to Bengal as the governor of Bengal, he abolished the dual government of Clive 1772. 1772ರಲ್ಲಿ ಅದು ರದ್ದುವಾಗಿತ್ತು. However, here we find because of that Treaty of Allahabad, first in the first term the elimination of the Europeans, in the second term the Treaty of Allahabad and the dual government marks the important achievements of Robert Clive as a governor of Bengal. ಪ್ರಥಮ ಅವಧಿಯಲ್ಲಿ ಅಲ್ಲಿ ಯುರೋಪಿಯನ್ನರನ್ನು ನಿರ್ಮೂಲನೆ ಮಾಡಿದ್ದು, ಎರಡನೇ ಅವಧಿಯಲ್ಲಿ ಅಲಹಾಬಾದ್ ಒಪ್ಪಂದ ಮತ್ತು ದ್ವಿಮುಖ ಸರ್ಕಾರ, ಇದು ಅವನ ಗವರ್ನರ್ ಆಗಿ ಕ್ಲೈವ್ನ ಮಾಡಿದಂಥ ಸಾಧನೆ. However, with all the respect, the directors of the company considered Robert Clive as the founder of the British rule in India. ಎಷ್ಟೇ ಈ ಒಂದು ಆ ದ್ವಿಮುಖ ಸರ್ಕಾರ ಈ ಒಂದು ವಿಫಲವಾಗಿತ್ತು, ಆದರೆ ಅವನ ಸಾಧನೆಯನ್ನು ಗುರುತಿಸಿ ನಿರ್ದೇಶಕರು, ಕಂಪನಿಯ ನಿರ್ದೇಶಕರು ರಾಬರ್ಟ್ ಕ್ಲೈವ್ನನ್ನು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸ್ಥಾಪಕ ಅಂತೇಳಿ ಕರೆದಿದ್ದಾರೆ. ರಾಬರ್ಟ್ ಕ್ಲೈವ್ ಹ್ಯಾಸ್ ಬಿನ್ ಕಾಲ್ಡ್ ಆಸ್ ದಿ ಫೌಂಡರ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸೊ ದ್ಯಾಟ್ ಮೇಕ್ಸ್ ದ ರಾಬರ್ಟ್ ಕ್ಲೈವ್ ಒನ್ ಆಫ್ ದ ಅರ್ಲಿಯೆಸ್ಟ್ ಇಂಪಾರ್ಟೆಂಟ್ ರೂಲರ್ ಆಫ್ ದ ಬ್ರಿಟಿಷ್ ಇನ್ ಇಂಡಿಯಾ ಆಸ್ ದ ಗವರ್ನರ್ ಆಫ್ ಬೆಂಗಾಲ್. ಬಂಗಾಳದ ಗವರ್ನರ್ ಆಗಿ ಅವನು ಮಾಡಿದಂಥ ಈ ಒಂದು ಸಾಧನೆ. ದೆನ್ ವಿ ಹ್ಯಾವ್ ದ ವೆರ್ಲೆಸ್ಟ್ ಆ್ಯಂಡ್ ಕಾರ್ಟಿಯರ್ ಆಸ್ ದ governors and then followed by it was Warren Hastings. Warren Hastings abolished the dual government. At the same time, here mainly
ದ ಬ್ರಿಟಿಷ್ ಗೌರ್ಮೆಂಟ್ ಥಾಟ್, ದ ಪಾರ್ಲಿಮೆಂಟ್ ಥಾಟ್, ಅಲ್ಲಿ ಬ್ರಿಟಿಷ್ ಸರ್ಕಾರ ಏನು ವಿಚಾರ ಮಾಡ್ತಂದ್ರೆ ಕಂಪನಿ ಇಷ್ಟೊಂದು ಇದೆ ಲಾಭದಲ್ಲಿದ್ದದ್ದು ಈಗ ಇಷ್ಟೊಂದು ನಷ್ಟವನ್ನು ಕಾಣ್ತಾ ಇದೆ, ಇಷ್ಟೊಂದು ಇಲ್ಲೇ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ, ಇದಕ್ಕೆ ಕಾರಣ ಏನಿರ್ಬೋದು? ವಾಟ್ ಈಸ್ ದ ರೀಸನ್ ಫಾರ್ ದ ಪ್ರಾಬ್ಲಮ್ಸ್ ಇನ್ ದ ಕಂಪ್ನಿ? ವೈ ಇಟ್ ಈಸ್ ಫೇಸಿಂಗ್ ದ ಟ್ರಬಲ್ಸ್? Why there is economic loss to the company? Why it is in debt? Why it is not paying the taxes regularly? So once it was running a very successful trade, now it has completely collapsed. So what is the reason behind this? The British government was much worried. ಇದರಿಂದ ಬ್ರಿಟಿಷ್ ಸರ್ಕಾರ ಬಹಳ ಈ ಒಂದು ವಿಚಾರ ಮಾಡಿ, and they thought that there were certain defects in the administration of the company. ಕಂಪನಿ ಆಡಳಿತದಲ್ಲೇ ಕೆಲವು ದೋಷಗಳಿವೆ ಅಂತೇಳಿ ಅಲ್ಲಿ ಬ್ರಿಟಿಷ್ ಸರ್ಕಾರ ನಿರ್ಧಾರಕ್ಕೆ ಬಂತು. ಆ್ಯಂಡ್ ಇಟ್ ವಾಸ್ ಇನ್ 1773, 1773, 1773 ದ ಬ್ರಿಟಿಷ್ ಗೌರ್ಮೆಂಟ್ ಪಾಸ್ ದಿ ರೆಗ್ಯುಲೇಟಿಂಗ್ ಆ್ಯಕ್ಟ್. 1773 ಬ್ರಿಟಿಷ್ ಸರ್ಕಾರ, ಆಗ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಲಾರ್ಡ್ ನಾರ್ತ್ ಅವರಾಗಿದ್ದರು. ಲಾರ್ಡ್ ನಾರ್ತ್, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್, ಪಾಸ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್, ರೆಗ್ಯುಲೇಟ್ ಟು ಸೆಟ್ ರೈಟ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಂಪನಿ. ರೆಗ್ಯುಲೇಟ್ ಅಂದರೆ ಸರಿಪಡಿಸು, ಕಂಪನಿ ಆಡಳಿತವನ್ನು ಸರಿಪಡಿಸಲು ಇಲ್ಲೇ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ದ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773, ವಿಚ್ ಆಲ್ಸೋ ಮಾರ್ಕ್ಸ್ ದ ಎಂಡ್ ಆಫ್ ದ ರೂಲ್ ಆಫ್ ದಿ ಗವರ್ನರ್ಸ್ ಇನ್ ಬೆಂಗಾಲ್. ಈ ಕಾಯ್ದೆ ಬರುವ ಮೂಲಕ ಗವರ್ನರ್ ಆಳ್ವಿಕೆ ಕೂಡ ಕೊನೆಗೊಂಡದ್ದು ಬಂಗಾಳದಲ್ಲಿ. ವಾರನ್ ಹೇಸ್ಟಿಂಗ್ಸ್ ವಾಸ್ ದ ಲಾಸ್ಟ್ ಗವರ್ನರ್ ಆಫ್ ಬೆಂಗಾಲ್. ಆ್ಯಂಡ್ ವಿತ್ ದ ಪಾಸಿಂಗ್ ಆಫ್ ದಿಸ್ ಆ್ಯಕ್ಟ್, the rule of the governor generals of Bengal was introduced. ಮತ್ತು ಈ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಜನರಲ್ ಆಳ್ವಿಕೆ ಪ್ರಾರಂಭವಾಯಿತು. ದ ಬೆಂಗಾಲ್ ಗವರ್ನರ್ ಜನರಲ್ ಹಿಯರ್ mainly rule started, and Warren Hastings became the first Bengal governor general. ವಾರನ್ ಹೇಸ್ಟಿಂಗ್ಸ್ ಅನ್ನೇ ಮತ್ತೆ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಕವಾಗಿತ್ತು. He was the last governor of Bengal and became the first governor general of Bengal, Warren Hastings. So that is another aspect which we are going to discuss. So the Clive's two tenures here we have to know, and as I told you, Robert Clive can be asked for 10 marks. 10 ಅಂಕದಲ್ಲಿ ಕೇಳಬಹುದು, 5 ಅಂಕದಲ್ಲಿ ದ್ವಿಮುಖ ಸರ್ಕಾರ ಕೇಳಬಹುದು. The Liberal government can be asked for 5 marks. So prepare on these mainly the topics for your examination. So in my next class, ಮುಂದಿನ ಕ್ಲಾಸ್ನಲ್ಲಿ ನಾನು ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ವಿಷಯ ಚರ್ಚೆ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773, 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಚರ್ಚೆ ಮಾಡ್ತೀನಿ. ಸೊ ದಿಸ್ ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ಇನ್ ದ ನೆಕ್ಸ್ಟ್ ಸೆಷನ್. ಇದನ್ನು ಮುಂದಿನ ಕ್ಲಾಸ್ನಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಚರ್ಚೆ ಮಾಡ್ತೀನಿ. ಅದು 10 ಮಾರ್ಕ್ಸ್ ಕ್ವಶನ್ ಇದೆ. ಸೊ ದ್ಯಾಟ್ ವಿಲ್ ಕಂಟಿನ್ಯೂ, ಅದನ್ನು ಮುಂದುವರಿಸ್ತೀನಿ. ಥ್ಯಾಂಕ್ ಯು.